ಫ್ರೆಂಡ್ಸ್ ಹಿಂಗೆ ಕುದೀತಾ ಇದೆ. ಕೊತ್ತಂಬರಿ ಹಾಕಿ ಫ್ರೆಂಡ್ಸ್, ಈ ರೀತಿ ಕಲರ್ಸಿ ಫ್ರೆಂಡ್ಸ್. ಸಾಂಬಾರ್ ಜೊತೆ ಹಪ್ಪಳ ಸೂಪರ್ ಟೇಸ್ಟಿ ಮಮ್ಮಿ, ಸೂಪರ್. ಕುಕಿಂಗ್ ಚಾನಲ್ ಅನ್ನು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತು ಮಸಾಲ ಟೊಮೆಟೊ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೆಣಸನ್ನು ಸ್ವಲ್ಪ ಹುರಿದುಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡಿ. ನಂತರ ಕೆಂಪು ಒಣಮೆಣಸಿನ್ಕಾಯಿ, ಬೆಡಗೆ ಮೆಣಸಿನ್ಕಾಯಿ ಅಂತಾರಲ್ವ, ಆ ಮೆಣಸಿನ್ಕಾಯಿ ಒಂದು 3ರಿಂದ 4 ಮೆಣಸಿನ್ಕಾಯಿ, ಕ್ರಿಸ್ಪಿ ಆಗೋ ಥರ ಹುರಿದುಕೊಳ್ಳಿ. ಈ ಥರ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಘಮ ಘಮನೂ ಅನ್ನುತ್ತೆ. ಅದು ಸ್ಮೆಲ್ ನೋಡಿ ಆ ಸಾರು ಮಾಡಿ ತಿನ್ನಬೇಕಂತ ಇಷ್ಟ ಅನಿಸುತ್ತೆ. ನಂತರ ಒಂದು ಈರುಳ್ಳಿಯನ್ನು ಸ್ವಲ್ಪ ದಪ್ಪದಾಗಿ ಹೆಚ್ಚಿಕೊಂಡು ಹುರ್ಕೊಳ್ಳಿ. ನಂತರ ಬೆಳ್ಳುಳ್ಳಿ ಹುರ್ಕೊಳ್ಳಿ. ಇವಾಗ ಟೊಮೆಟೊ 1ರಲ್ಲಿ 2 ಪೀಸ್ ಮಾಡಿ ಈ ಥರ ಚೆನ್ನಾಗಿ ಹುರಿದುಕೊಳ್ಳೋಣ. ಸ್ವಲ್ಪ ಹೊತ್ತು ಬೇಯೋದ್ರಿಂದ ಇದ್ರ ಮೇಲಿನ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಟೊಮೆಟೊ ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಹುರಿದಿದೆ. ಇವಾಗ ಒಂದೊಂದಾಗಿ ಸಿಪ್ಪೆ ತೆಗೆಯೋಣ. ಇವಾಗ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಾಯಿತು. ನಂತರ ಒಂದು ಜಾರ್ಗೆ ಅದೇ ಹುರಿದುಕೊಂಡಂಥ ಟೊಮೆಟೊ ಮತ್ತು ಈರುಳ್ಳಿ, ನಂತರ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಕೆಂಪು ಮೆಣಸಿನ್ಕಾಯಿ ಅದು, ನಂತರ ಬೆಳ್ಳುಳ್ಳಿ, ಮೆಣಸುಕಾಳು, ಅಲ್ಲ, ಹಸಿ ಅಲ್ಲ, ಕರಿಬೇವು, ಜೀರಿಗೆ, ಇಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ. ನಂತರ ಇವಾಗ ಅದೇ ಹುರಿದಿಟ್ಟುಕೊಂಡಂಥ ಪಾತ್ರೆಗೆ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ನಂತರ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ನಂತರ ಅರಿಶಿಣ ಪುಡಿ, ಮಸಾಲೆ ಪುಡಿ, ಒಣ ಖಾರದ ಪುಡಿ, ಚಿಲ್ಲಿ ಪೌಡ್ರ್ ಸ್ವಲ್ಪನೇ ಹಾಕೊಳ್ಳೋಣ ಫ್ರೆಂಡ್ಸ್. ಮೊದಲೇ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ನಂತರ ರುಬ್ಬಿಟ್ಟಿರೋಂಥ ಟೊಮೆಟೊ ಹಾಕಿ ಸ್ವಲ್ಪ
ನಂತರ ಇನ್ನೂ ಸ್ವಲ್ಪ ನೀರು ಹಾಕಿ ನಿಮ್ಗೆ ಅಡ್ಜಸ್ಟ್ ಆಗೋ ಥರ ಆ್ಯಡ್ ಮಾಡ್ಕೊಳ್ಳಿ ನೀರು. ನೋಡಿ ಫ್ರೆಂಡ್ಸ್, ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಇವಾಗ ಕುದಿ ಬರ್ತಾಯಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಹಿಂಗೆ ಕುದೀತಾ ಇದೆ. ಕೊತ್ತಂಬರಿ ಹಾಕಿ ಫ್ರೆಂಡ್ಸ್. ಈ ರೀತಿ ಕಲರ್ಸಿ ಫ್ರೆಂಡ್ಸ್.